ಧರ್ಮಸ್ಥಳದಲ್ಲಿ ನೂರಾರು ಶವವನ್ನ ಹೂತಂತಹ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮ ವಿಜಯ ಹೋರಾಟದಲ್ಲಿ ಪವರ್ಫುಲ್ ಸ್ಟೋರಿ. ಧರ್ಮಸ್ಥಳದಲ್ಲಿ ನೂರಾರು ಶವವನ್ನ ಹೂತಿಟ್ಟಿದ್ದೆ ಅಂತ ಹೇಳಿ ಚಿನ್ನಯ್ಯ ಒಂದು ದೂರು ಕೊಡ್ತಾನಲ್ಲ, ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮ ವಿಜಯ ಹೋರಾಟದಲ್ಲಿ ಪವರ್ಫುಲ್ ಸ್ಟೋರಿ ಇದು. ಬುರುಡೆ ಗ್ಯಾಂಗ್ ಮುಖವಾಡವನ್ನ ಕಳ್ಚಿದ್ದೆ ಪವರ್ಟಿ. ಕುತಂತ್ರವನ್ನ ಏಳಿಯಾಗಿ ಬಿಚ್ಚಿಟ್ಟು ಪವರ್ಫುಲ್ ಆದಂತಹ ವರದಿಯನ್ನ ಮಾಡಿದ್ದು ಅದು ಪವರ್ಟಿ. ದೂರು ರದ್ದತಿಗೆ ಬುರುಡೆ ಗ್ಯಾಂಗ್ನಿಂದಾಗಿ ಅಚ್ಚರಿಯ ಅರ್ಜಿಯನ್ನ ಹಾಕಲಾಗಿದೆ. ತಾವೇ ಹೋರಾಟವನ್ನ ಮಾಡಿ ಹಾಕಿಸಿದಂತಹ ಕೇಸ್ ರದ್ದತಿಗೆ ಈಗಾಗಲೇ ಮೊರೆ ಹೋಗಿದ್ದಾರೆ. ಸದ್ದಿಲ್ಲದೆ ನೋಡಿ ಹೈಕೋರ್ಟ್ ಮೊರೆ ಹೋಗಿದೆ ಬುರುಡೆ ಗ್ಯಾಂಗ್. ಬುರುಡೆ ಗ್ಯಾಂಗ್ನ ವಿಚಾರ ಸಂಬಂಧವಾಗಿ ಫಸ್ಟ್ ಧ್ವನಿ ಎತ್ತಿದ್ದು ಯಾರಪ್ಪ ಅಂದ್ರೆ ಅದು ಪವರ್ ಟಿವಿ ಮಾತ್ರ. ಸ್ಟಾರ್ಟಿಂಗ್ ಎಲ್ಲ ಪವರ್ ಟಿವಿಯ ಬಗ್ಗೆ ಮಾತನಾಡ್ತಾ ಇದ್ರು, ಸೂಟ್ ಕೇಸ್ ಬಂದಿರಬೇಕು ಅದಕ್ಕೆ ಹಿಂಗೆ ಮಾತನಾಡ್ತಾ ಇದ್ದಾರೆ ಅಂತ. ಬಟ್ ಇಂಚಿಂಚು ವಿಚಾರಗಳನ್ನ ವಿತ್ ದಾಖಲಾತಿ ಇಟ್ಟುಕೊಂಡು ಮಾತನಾಡಿದ್ದು ಯಾರಪ್ಪ ಅಂತಂದ್ರೆ ಅದು ಪವರ್ ಟಿವಿ ಮಾತ್ರ. ಈಗ ಪವರ್ ಟಿವಿ ಏನ್ ಹೇಳಿತ್ತು, ಪ್ರತಿಯೊಂದು ವಿಚಾರಗಳು ಕೂಡ ಸತ್ಯ ಆಗ್ತಾ ಇದೆ. ಧರ್ಮ ವಿಜಯ ಹೋರಾಟದಲ್ಲಿ ಪವರ್ಫುಲ್ ಸ್ಟೋರಿ ಇದು. ಬುರುಡೆ ಗ್ಯಾಂಗ್ ಮುಖವಾಡ ಕಳ್ಚಿದ್ದೆ ಪವರ್ ಟಿವಿ. ಮಹೇಶ್ ಶೆಟ್ಟಿ, ಮಠಣ್ಣ, ಜಯಂತಿ, ವಿಠಲ್ ಗೌಡಗೆ ಢವ ಶುರು ಆಗಬಿಟ್ಟಿದೆ ಈಗ ಫುಲ್ಲು. ಮತ್ತೊಂದು ಕಡೆ 4ವರೆಗೂ ನೋಟಿಸ್ ಜಾರಿ ಮಾಡಿದೆ SIT. ಸೋಮವಾರ ತಿಮರೋಡಿಗೆ ಹಾಜರಾಗಲು SIT ಸೂಚನೆಯನ್ನ ನೀಡಿದೆ. ಮಠಣ್ಣ, ಜಯನ್, ವಿಠಲ್ ಗೌಡ ನಾಳೆಯೇ ಹಾಜರಾಗಬೇಕಾಗಿದೆ. ಬೆಂಗಳೂರಿನ ಪೀಣ್ಯದಲ್ಲಿ ಇರುವಂತಹ ಜಯನ್ ಮನೆಯಲ್ಲಿ ನೋಟಿಸ್ ಅನ್ನ ಕೂಡ ಈಗಾಗಲೇ ಹಂಚಿಸಿದ್ದಾರೆ. SIT ಅಧಿಕಾರಿಗಳು ಹಂಚಿ ಹೋಗಿದ್ದಾರೆ. ಫುಲ್ ಡವ ಶುರು ಆಗ್ಬಿಟ್ಟಿದೆ ಇವ್ರಿಗಂತೂ. ಏನಪ್ಪ ಮಾಡೋದು ಅಂತ ಹೇಳಿ ಅಷ್ಟೆಲ್ಲ ಏನು ನೋಡ್ಬೇಕಿತ್ತು ಅವರು. ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಅವ್ರು ಕೊಡ್ತಾ ಇದ್ದಿದ್ರು ಡೈಲಾಗ್, ಕಾಗೆ ಆರಿಸ್ತಾ ಇದ್ದಿದ್ದು ನೋಡ್ಬೇಕಾಯ್ತು. ಕಲರ್ಫುಲ್ ಕಾಗೆಗಳನ್ನು ಆರಿಸ್ತಾ ಇದ್ರು. ಅವ್ರು ಡೈಲಾಗ್ಗಳು ನೋಡ್ಬೇಕಿತ್ತು. ಎಲ್ಲ ಬರೆದಿಟ್ಕೊಂಡು ಒಟ್ಟಿಗೆ ಬಂದಿರೋಂಗಿತ್ತು ಅದೆಲ್ಲ. ಅಷ್ಟು ಮಟ್ಟಿಗೆ ಡೈಲಾಗ್ ಕೂಡ ಹೇಳುವಂಥದ್ದೇನು, ಕತೆ ಕಟ್ಟೋಂಥದ್ದು ಏನು. ಈಗ ನೋಡಿದ್ರೆ ಅವ್ರಿಗೆ ಭಯ ದಿಗ್ಲು ಅನ್ನೋದು ಶುರು ಆಗ್ಬಿಟ್ಟಿದೆ.